ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಮಾಕೋನಹಳ್ಳಿ ಗ್ರಾಮದಲ್ಲಿ ರಾತ್ರೋರಾತ್ರಿ ಗ್ರಾಮಕ್ಕೆ ನುಗ್ಗಿದ ಕಾಡಾನೆಗಳ ಹಿಂಡು ದಾಂಧಲೆ ನಡೆಸಿದೆ. ಕಾಡಾನೆಯೊಂದು ಮನೆಯೊಂದರ ಬಳಿ ಬಂದು ಮನೆ ಮುಂದೆ ಹಾಕಿದ್ದ ಶೆಡ್ ಪುಡಿ ಮಾಡಿದೆ. ದನದ ಕೊಟ್ಟಿಗೆ, ಮನೆ ಹಿಂಭಾಗದ ಕಟ್ಟಡ ಉಡೀಸ್ ಮಾಡಿವೆ. ಬಾಳೆ, ಕಾಫಿ, ಅಡಿಕೆ ತೋಟಗಳು ಕಾಡಾನೆಯ ದಾಳಿಗೆ ಸಿಲುಕಿ ಸಂಪೂರ್ಣ ನಾಶ ಆಗಿವೆ. ಮೂಡಿಗೆರೆ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಭಾಗದಲ್ಲಿ 42 ಕಾಡಾನೆಗಳ ಹಿಂಡು ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಈ ದಾಳಿಯ ವಿಡಿಯೋ ಒಂದು ಭಯಾನಕ ದೃಶ್ಯ. ಒಬ್ಬ ರೈತ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಒಳ್ಳೆ ಬರುತ್ತೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಮಾಕೋನಹಳ್ಳಿಯ ಗ್ರಾಮದಲ್ಲಿ ನಡೆದಂಥ ಘಟನೆ ನೋಡಬಹುದು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಒಂದು ಮನೆ, ಆ ಮನೆಯಲ್ಲಿ ಒಂದು ಕಾಡಾನೆ ಬಂದಿದೆ. ಕಾಡಾನೆ ಹೊರಗೆ ನಿಂತಿದೆ. ಅದನ್ನು ನೋಡ್ಲಿಕ್ಕೆ ಅಂತೇಳಿ ಆ ರೈತ ಹೋಗ್ತಾರೆ. ಕಾಡಾನೆ ಅಲ್ಲೇ ನಿಂತಿದ್ದು ಕಾಣುತ್ತೆ. ಮೊಬೈಲಲ್ಲೇ ಶೂಟ್ ಮಾಡ್ತಾ ಇರ್ತಾರೆ. ಇವರನ್ನು ನೋಡಿದಂಥ ಕಾಡಾನೆ ಕೂಡಲೇ ಇವ್ರ ಕಡೆ ಧಾವಿಸಿ ಬರುತ್ತೆ. ತಕ್ಷಣ ಇವರು ಮನೆಯೊಳಗೆ ಓಡೋಗ್ತಾರೆ. ನೋಡಿ, ಮತ್ತೆ ಆ ರೈತ ಎಲ್ಲಿ ನಿಂತಿದ್ರು ಅದೇ ಜಾಗಕ್ಕೆ ಕಾಡಾನೆ ಬಂದಿದೆ. ಅಲ್ಲಿ ಕಾಡಾನೆ ಬಂದು ನಿಂತಿದೆ. ಅವರು ಮನೆಯೊಳಗೆ ಹೋಗ್ತಾರೆ. ಮನೆಯೊಳಗೆ ಹೋಗಿ ಮತ್ತೆ ಬೇರೆ ಮನೆ ಸುತ್ತಮುತ್ತ ಎಲ್ಲಾದರೂ ಇರ್ಬೋದಾ ಅಂಥೇಳಿ ಆ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ ಗಮನಿಸ್ತಾ ಇದ್ದಾರೆ. ಅಲ್ಲಿನ ಸುತ್ತಮುತ್ತಲಿನ ನಿವಾಸಿಗಳು ಪದೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಒಟ್ಟು 42 ಕಾಡಾನೆಗಳ ಹಿಂಡು. ಆ ಹಿಂಡಲ್ಲಿ ಒಟ್ಟು 42 ಕಾಡಾನೆಗಳಿವೆ. ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಸುತ್ತಮುತ್ತಲಿನ ಹಳ್ಳಿಗಳಿಗೆ ದಾಳಿ ಮಾಡ್ತಾ ಇದೆ. ಕಾಫಿ ತೋಟ ಎಲ್ಲವೂ ನಾಶ ಆಗ್ತಾ ಇದೆ. ಬಾಳೆ, ಕಾಫಿ ತೋಟ, ಅಡಿಕೆ ತೋಟ ಈ ಕಾಡಾನೆ ದಾಳಿಗೆ ಸಿಕ್ಕು ನಾಶವಾಗ್ತಾ ಇದ್ದಾವೆ. ಮನೆಗಳು ಪುಡಿ ಆಗ್ತಾ ಇದ್ದಾವೆ. ಈ 42 ಕಾಡಾನೆಗಳ ಹಿಂಡನ್ನು ಬೇರೆ ಕಡೆ ಕಾಡಿನ ಒಳಕ್ಕೆ ಕಳಿಸುವಂಥ ಪ್ರಯತ್ನವನ್ನು ಅರಣ್ಯ ಇಲಾಖೆ ಮಾಡ್ತಾ ಇಲ್ಲ. ಹಾಗಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಕಾಡಾನೆಗಳು ಈಗ ಮನೆ ಮುಂದೆನೆ, ಕಟ್ಟಿರ್ತಕ್ಕಂಥ ಮನೆ ಮುಂದೆನೆ ಬರುವಂಥ ಒಂದು ಪ್ರಸಂಗ ನಿರ್ಮಾಣ ಆಗಿದೆ. ಆದರೆ ವಾಸ್ತವವಾಗಿ ಯಾವುದೋ ಒಂದು ಕಾಲದಲ್ಲಿ ಇದು ಕಾಡಾಗಿತ್ತೇನೋ, ಈಗ ಅಲ್ಲಿ ಮನೆ ಕಟ್ಟಿದ್ದಾರೆ. ಆದರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಒಂದು ಸಮತೋಲನ ಬೇಕಾಗಿದೆ. ಅರಣ್ಯ ಇಲಾಖೆ ಈ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ ನೋಡಬೇಕಾಗಿದೆ. ಮುಂದೆ ಬರ್ಸ್ಕೊಂಡು